ಎಲ್ಲರಿಗೆ ನಮಸ್ಕಾರ. ಮೈ ನೇಮ್ ಇಸ್ ಅಫದಿಯಂ ಸರ್ಮಸ್ ಕಲಬುರ್ಗಿ ಫ್ರಮ್ ಸಾಹೇಬ್ಜಾದ ಎಲೆಕ್ಟ್ರಿಕಲ್. ನಾವು ಇವತ್ತು ಬೆಂಗಳೂರು ಬಂದಿದ್ರಿ KRC ಮೀಟಿಂಗ್ನಲ್ಲಿ. ವಿಷಯ ಏನವ ಅಂದರೆ OC ಆ್ಯಂಡ್ CC ಬಗ್ಗೆ. ನಮ್ಮ ಕಲಬುರ್ಗಿಲಿಂದ ಭಾಳ ಮನುಷ್ಯಗೆ ಪ್ರಾಬ್ಲಮ್ ಆಗ್ತಾರೆ ಮತ್ತು ಭಾಳ ಫೈಲ್ ಪೆಂಡಿಂಗ್ ಅವ ರೀ. ಆ ಪ್ರಾಬ್ಲಮ್ ನೋಡ್ಕೇಸಿ ನಾವು KRC ಬಗ್ಗೆ ನಮ್ಮ ಒಪಿನಿಯನ್ ಕೊಟ್ಟಿದ್ರಿ ಮತ್ತು KRC ನಮ್ಮ ಒಪಿನಿಯನ್ ತೊಗೊಂಡ್ಕೇಸಿ ನನಗೆ ಆಶ್ವಾಸನೆ ಕೊಟ್ಟಿದ್ರಿ. ಇದು 2 ವೀಕ್ಸ್ನಲ್ಲಿ ನನಗೆ ಏನು ಸೊಲ್ಯೂಷನ್ ಆಗ್ತಾರ ನಾವು ನಿಮಗೆ ಸೊಲ್ಯೂಷನ್ ಮಾಡಿಕೊಡ್ತೇನೆ ಅಂದರೆ ನಮ್ಮ ಆಶ್ವಾಸನೆ ಕೊಟ್ಟಿದ್ರಿ KRC ಚೇರ್ಮನ್ ಸರ್. ಮತ್ತು ನಂದು ಒಪಿನಿಯನ್ ಕೊಟ್ಟಿದ್ರಿ ಸರ್. ಕಲಬುರ್ಗಿಲಿಂದ ಸರ್ ಕಾರ್ಪೊರೇಷನ್ ಲಿಮಿಟ್ ಬಗ್ಗೆ ಅವ OC ಕೊಡ್ತಾರೆ. ಔಟ್ ಆಫ್ ಕಾರ್ಪೊರೇಷನ್ನಲ್ಲಿ ಯಾರು ಕೊಡ್ತಾರ ಸರ್, ಅಲ್ಲಿ ಸಿಸ್ಟಮ್ ಪಂಚಾಯತ್ ಮತ್ತು ಮುನ್ಸಿಪಾಲ್ಟಿ ಏನವ ರೀ ಅದು ಏನೂ ಗೊತ್ತಿಲ್ಲ ರೀ. ಅಲ್ಲಿ CC ಏನವ ರೀ ಸರ್, OC ಏನವ ರೀ ಸರ್, ಅದು ಭಾಳ ಕನ್ಸ್ಯೂಮರ್ ಪ್ರಾಬ್ಲಮ್ ಆಗ್ತಾರ ಸರ್. ಬಗ್ಗೆ ನಾವು ಕಲಬುರ್ಗಿ ಕಮಿಷನರ್ಗೆ ಒಂದು ಲೆಟರ್ ಕೊಟ್ಟಿದ್ರಿ OC ಮತ್ತು CC ಕೊಟ್ಟ ಅಂದರೆ. ಮತ್ತು ಭಾಳ ಮನುಷ್ಯಗೆ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಅವ 1 ತಿಂಗಳು ಐತ್ರಿ. ಒಂದು ಮನೆ ಕಟ್ಟಿದ್ರಿ ಮತ್ತು ಮ್ಯಾಲೆ ಒಂದು ಮನೆ ಕಟ್ಟಿದ್ರಿ. ಅವನಿಗೆ ಇನ್ನೂ 1 ಮೀಟರ್ ಬೇಕಂದ್ರೆ ಅಲ್ಲಿ OC ಎಲ್ಲಿಂದ ತರಬೇಕ್ರಿ ಕನ್ಸ್ಯೂಮರ್, ಅವನಿಗೆ ಏನೂ ಗೊತ್ತಿಲ್ಲ ರೀ. ಆ ಬಗ್ಗೆ ನಾವು KRCನಲ್ಲಿ ನಾವು ಒಪಿನಿಯನ್ ಕೊಟ್ಟಿದ್ರಿ. ಅವ್ಕೆ KRC ನನಗೆ ಆಶ್ವಾಸನೆ ಕೊಟ್ಟಿದ್ರಿ 15 ಡೇಸ್ ಮತ್ತು 1 ತಿಂಗಳಿನಲ್ಲಿ ನನಗೆ ಏನು ಸೊಲ್ಯೂಷನ್ ಅವ ರೀ ನಾವು ಜಸ್ಕಾಮ್ ಬಗ್ಗೆ ಡೈರೆಕ್ಷನ್ ಕೊಡ್ತಾರ ಸರ್. ಇವಾಗ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ ಸರ್ OC ಬಂದಾಗಿಲ್ಲ? ಸರ್ ಇದು ಫಸ್ಟ್ ಟೈಮ್ ಅವ ರೀ. ನಾವು ಇದು OC ಬಗ್ಗೆ ಏನು ಮಾಡಮ್ರಿ, ಯಾಕಡೆ ಹೋಗಮ್ರಿ, ಏನು ಗೊತ್ತಿಲ್ಲ ರೀ ಸರ್. ಏನು ನಾವು ನಮಗೆ ಯಾರು डायरेक्शन कोई डायरेक्शन देने वाले नहीं है साहब हमारे को कि OC क्या करना है, CC कैसा लेना है. ಅಲ್ಲಿ ಕನ್ಸ್ಯೂಮರ್ ಏನೂ ಗೊತ್ತಿಲ್ಲ ರೀ ಸರ್. ನನಗೆ ಖಾತಾ ಸ್ಟಾಕ್ ಮಾಲೂಮ್, ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕೊಡ್ತೀನಿ ರೀ ಸರ್ ಅಷ್ಟೇ. ಮತ್ತು ಆಧಾರ್ ಕಾರ್ಡ್ ಹೇಳ್ತಾರೆ, ಆಧಾರ್ ಕಾರ್ಡ್ ಕೊಡ್ತೀನಿ ರೀ ಸರ್. ಇದು OC ಮತ್ತು CC ಇದು ಕಲಬುರ್ಗಿನಲ್ಲ ಸರ್, ಯಾರು ಗೊತ್ತಿಲ್ಲ ರೀ ಸರ್. ಇವಾಗ ನಿಮಗೆ ಒಂದು ಭಾರತೀಯ ನಾಗರಿಕನಾಗಿ ಸರ್ ನಿಮಗೆ ಒಂದು ಕರೆಂಟ್ ಬೇಕು ಅಂದ್ರೆ ಇದೇನೊಂದು ಎಸೆನ್ಷಿಯಲ್ಸ್, ಸರ್. ಲೈಕ್ ನಿಮಗೆ ಡೈಲಿ ಬೇಕಾದಂತ ಮೂಲಭೂತ ಸೌಕರ್ಯಗಳು. ಸರ್ ಈ ಮೂಲಭೂತ ಸೌಕರ್ಯಗಳನ್ನ ನಿಲ್ಸಿದ್ರೆ ನಾರ್ಮಲಿ ಏನೇನು ಪ್ರಾಬ್ಲಮ್ ಆಗ್ಬೋದು ಸರ್? ನಮ್ಮ ಕಲಬುರ್ಗಿಲಿಂದ ಜಸ್ಕಾಮ್ ನಾವು KRC ರೂಲ್ಸ್ ಫಾಲೋ ಮಾಡ್ತಾರೆ ಸರ್. ಆಸ್ ಪರ್ KRC ರೂಲ್ಸ್ ನಿಮಗೆ ಪವರ್ ಸಪ್ಲೈ ಬೇಕಂದ್ರೆ ನೀವು ಖಾತಾ ಸ್ಟಾರ್ಟ್ ಕೊಡ್ರಿ ಮತ್ತು ಆಧಾರ್ ಕಾರ್ಡ್ ಕೊಡ್ರಿ, ಇಲ್ಲಾಂದ್ರೆ ಸೆಲ್ಡೆಡ್ ಅವ ರೀ, ಸೆಲ್ಡೆಡ್ ಕೊಡ್ರಿ. ಇದು ಅದೇ 3 ಚೀಸ್ ಸಫಿಷಿಯಂಟ್ ಅವ ರೀ. ಮತ್ತು ಇದು OC CC ಅಂದ್ರೆ ಏನವ ಸರ್ ಅದು ಗೊತ್ತಿಲ್ಲ ರೀ ಕನ್ಸ್ಯೂಮರ್ಗೆ. OC CC ಆಯ್ತು ರೀ, ನಾವು ಸುಪ್ರೀಂ ಕೋರ್ಟ್ ಆರ್ಡರ್ಗೆ ರೆಸ್ಪೆಕ್ಟ್ ಮಾಡ್ತೀನಿ ರೀ ಸರ್. ಅದು ಸ್ವಲ್ಪ ಟೈಮ್ ಕೊಡ್ರಿ. ಇದು ನೋಡ್ರಿ ಸರ್, ಯಾವುದು ಆಲ್ರೆಡಿ ಮನೆ ಕಟ್ಟಿದ್ರಿ ಮನುಷ್ಯ ಏನು ಮಾಡಮ್ರಿ, ಅದು ಬೈಫರ್ಕೇಶನ್ ಆಗ್ತಾರೆ ಸರ್. ಸಣ್ಣ ಪಾರಿಗೆ 2 ರೂಮ್ ಬರ್ತಾರ, ದೊಡ್ಡ ಬಣ್ಣಾಗೆ 2 ರೂಮ್ ಬರ್ತಾರ. ಅವಾಗೆ ಬೇರೆ ಮೀಟರ್ ತೊಗೊಂಡ್ಕೇಸಿ ಅವನಾಗೆ CC OC ಹೇಳ್ತಾರ. ಅವ ಎಲ್ಲಿಂದ ತರಬೇಕ್ರಿ ಅದು ಸರ್? ಅದು ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ಸ್ಟಾಲೇಷನ್ ಬಗ್ಗೆ OC ಎಲ್ಲಿಂದ ತರಬೇಕ್ರಿ? ಅದು ಮನೆ ಓನ್ಲಿ ಹೌಸ್ ನಂಬರ್ ಅವ ಸರ್ ಅದು. ಸರ್ ಇವಾಗ ನೀವು ಇವತ್ತು KRC ಮೀಟಿಂಗ್ ಅಟೆಂಡ್ ಮಾಡಿದ್ರ? ಎಸ್ ಸರ್. ನಿಮ್ಗೆ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ಯಾ ಇವತ್ತಿನ ಈ ಮೀಟಿಂಗ್? ನಮಗೆ ಆಶ್ವಾಸನೆ ಕೊಟ್ಟಿದ್ರಿ. ನೀವು ಏನು ಒಪಿನಿಯನ್ ಅವ ರೀ, ನೀವು ಒಪಿನಿಯನ್ ಸಬ್ಮಿಟ್ ಮಾಡ್ರಿ, ನಾವು ವಿಚಾರ ಮಾಡ್ಕೇಸಿ ನಿಮ್ಗೆ ಏನು ರಿಪ್ಲೈ ಅವ ರೀ ನಾವು ರಿಪ್ಲೈ ಕೊಡ್ತಾರ. ಜಸ್ಕಾಮ್ ಎಲ್ಲ ಮಂದಿಗೆ ನಾವು ನಿಮ್ಗೆ ವೆಲ್ ಡಿಸಿಷನ್ ಮಾಡಿ ಕೊಡ್ತೇವೆ ಅಂದ್ರೆ ನಮ್ಗೆ ಹೇಳಿದ್ರಿ ಸರ್. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇವತ್ತಿನ ಮೀಟಿಂಗ್? ಹೌದು ಸರ್, ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ ಸರ್. ಮೋಸ್ಟ್ಲಿ 15 ಮಂತ್ದಾಗೆ ಏನು ಅಮೆಂಡ್ಮೆಂಟ್ ಮಾಡ್ತಾರ ಅದು ನಾವು ಅಮೆಂಡ್ಮೆಂಟ್ಗೆ ನಾವು ಫಾಲೋ ಮಾಡ್ತೀನಿ ರೀ ಸರ್. ಅದು ಓಕೆ ಸರ್. ಸರ್ ಇವತ್ತು ನೀವು ಗುಲ್ಬರ್ಗಾದಿಂದ ಬೆಂಗಳೂರು ಬಂದಿದ್ದೀರಿ. ಎಸ್ ಸರ್. ಏನ್ ಪರ್ಪಸ್ ಬಂದಿದ್ರಿ ಸರ್? ಆಕ್ಚುಲಿ ಅದು ಪರ್ಪಸ್ ಅರೇಂಜಿಂಗ್ ಫಾರ್ ಪವರ್ ಸಪ್ಲೈ ಫಾರ್ OC ಆ್ಯಂಡ್ CC ಬಗ್ಗೆ. ಅದು ಅಲ್ಲಿ ನೀವು ಈ ಮೀಟಿಂಗ್ಗೋಸ್ಕರನೇ ಬೆಂಗಳೂರು? ಎಸ್ ಸರ್. ಓಕೆ ಸರ್. ಇವಾಗ ಹಲವಾರು ಜನ ಹಿರಿಯರಿದ್ದಾರೆ, ಮುಖಂಡರಿದ್ದಾರೆ, ಅವರೆಲ್ಲ ಬೆಂಗಳೂರು ಅಕ್ಕಪಕ್ಕದಲ್ಲಿ ಇದ್ರೂ ಬರಲ್ಲ ಇಂಥ ಮೀಟಿಂಗ್ಗಳಿಗೆ. ನೀವು ಗುಲ್ಬರ್ಗಾದಿಂದ ಬರೋಂಥದ್ದು ಸೆಲ್ಫ್ ಇಂಟ್ರೆಸ್ಟ್ ಸರ್ ಅಥವಾ ನಿಮ್ದೇನೋ ಸೆಲ್ಫಿಶ್ನೆಸ್ ಇದೆಯಾ ಸರ್? ನಮಗೆ ಇದು ನಮ್ಮ ಪಿತಾಜಿ ಬಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗ ನನಗೆ ರೂಲ್ಸ್ ರೆಗ್ಯುಲೇಷನ್ ಆಲ್ಮೋಸ್ಟ್ ನಮಗೆ ಗೊತ್ತದ ಸರ್. ಅದು ಈ OC ಮತ್ತು ಇದು OC CC ಈ ಲೇಟೆಸ್ಟ್ ಇಲ್ರಿ. ಇದು ಫಸ್ಟ್ OC CC KRCನಲ್ಲಿ ಡೈರೆಕ್ಷನ್ ಕೊಟ್ಟಿದ್ದೀರಿ.
ನಿಮಗೆ ಪವರ್ ಸಪ್ಲೈ ಬೇಕಂದ್ರೆ OC and CC ನಾಟ್ ರಿಕ್ವೈರ್ಡ್ ಫಾರ್ ಅರೇಂಜಿಂಗ್ ಪವರ್ ಸಪ್ಲೈ. ಫಿರ್ ಆ ಕೇಸ್ನ ಹೈಕೋರ್ಟ್ ಬಗ್ಗೆ ಹೋಗಿದ್ರಿ, ಹೈಕೋರ್ಟ್ ಮತ್ತೆ ಡೈರೆಕ್ಷನ್ ಕೊಟ್ಟಿದ್ರಿ, ನಿಮ್ ಪವರ್ ಸಪ್ಲೈ ಬೇಕಂದ್ರೆ OC and CC ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅರೇಂಜಿಂಗ್ ಪವರ್ ಸಪ್ಲೈ. MS ಬಿಲ್ಡಿಂಗ್ ಕಟ್ತಾರ ಸರ್, MS ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ತಗೋತಾರ, ಏನ್ ವೈಲೇಷನ್ ಮಾಡ್ತಾರ್ರಿ ಅದು OC ತಗೋತೀರಿ ಸರ್. ಇದು 40-30 ಪ್ಲಾಟ್ 40-60 ಪ್ಲಾಟ್ನಲ್ಲಿ ಏನು OC ತಂದ್ಬೇಕ್ರಿ ಸರ್? ಅದು ನೀವು ಮೆಟ್ರೋ ಸಿಟಿ ಅವ ಅಂದ್ರೆ ನೀವು ರೂಲ್ಸ್ ಮಾಡ್ತೀರಿ, ನೀವು ಅದು ಬೆಂಗಳೂರು ಬಗ್ಗೆ ನೀವು ಬೇರೆ ರೂಲ್ಸ್ ಮಾಡ್ರಿ ಸರ್, ಅದರ್ ಸಿಟಿಗೆ ಬೇರೆ ರೂಲ್ಸ್ ಮಾಡ್ಬೇಕು ಸರ್. ಅದು ಸರ್ ಇವಾಗ ಆಸ್ ಪರ್ KRC Yes, sir. ಒಂದು ಜಸ್ಟ್ ನಿಮ್ಗೆ ಒಂದು ID ಪ್ರೂಫ್ ಕೊಟ್ರೆ ಪವರ್ ಸಪ್ಲೈ ಕೊಡ್ಬೇಕು ಅಂತ KRC ಹೇಳುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಎಸ್ ಸರ್, ಹೌದು. ಅಲ್ವಾ? ಇವಾಗ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಇವತ್ತು ಯಾರಿಗೂ ಕರೆಂಟ್ ಸಿಗ್ತಲ್ಲ, ಒಂದು ಟೆಂಪ್ರವರಿನೂ ಸಿಗ್ತಲ್ಲ, ಪರ್ಮನೆಂಟು ಸಿಗ್ತಲ್ಲ. ಬೇಡ ಒಂದು ಸಿಂಗಲ್ ನೀವು ಒಂದು ಶೆಡ್ ಕಟ್ತೀರಾ, ಏನಾದ್ರು ಬಿಸ್ನೆಸ್ ಮಾಡ್ತೀರಾ ಅಂತಲೂ ನಿಮ್ ಕರೆಂಟ್ ಸಿಗ್ತಲ್ಲ. ನಾವು ಏನ್ ಸುಪ್ರೀಂ ಕೋರ್ಟ್ ಆರ್ಡರ್ ಬಿ ನಾವು ನೋಡಿದಿರಿ ಸರ್. ಸುಪ್ರೀಂ ಕೋರ್ಟ್ ನಲ್ಲಿ ಆರ್ಡರ್ ಬಗ್ಗೆ ಅಲ್ಲಿ ಏನು ಹೇಳಿಲ್ರಿ ಸರ್, ನೀವು 30-40 ಮನೆಗೆ ವಿತೌಟ್ OC ಕೊಡ್ಬೇಡ್ರಿ, ಮತ್ತು 40-60 ಪ್ಲಾಟ್ಗೆ ನೀವು ಪವರ್ ಸಪ್ಲೈ ಕೊಡ್ಬೇಡ್ರಿ. ಸುಪ್ರೀಂ ಕೋರ್ಟ್ ನಮ್ಮ ತಲೆಗೆ ನನ್ನ ಐಡೆಂಟಿಫಿಕೇಶನ್ ಆಗಿದ್ರೆ MS ಬಿಲ್ಡಿಂಗ್ಗೆ ನೀವು OC ತಗೋಬೇಕು ಆ ಆರ್ಡರ್ ಪ್ರಕಾರ. ಆಯ್ತು ರೀ, ಯಾವ್ದು ಬಿಲ್ಡರ್ ವೈಲೇಷನ್ ಮಾಡ್ತೀರಿ ಪೆನಾಲ್ಟಿ ತೋರಿ ಸರ್. ನಾವು 2 ವೀಲರ್ ಬಗ್ಗೆ ಹೋಗ್ತೀನಿ ಸರ್, ನಮ್ಮ ಹೆಲ್ಮೆಟ್ ಇಲ್ಲ ಅಂದ್ರೆ ನಮಗೆ ಪೆನಾಲ್ಟಿ ಹಾಕ್ತಾರ ಸರ್. ನಾವು ಅಗ್ರಿ ಸರ್, ನಮ್ಗೆ ತಪ್ಪವ ಸರ್, ನಾವು ಪೆನಾಲ್ಟಿ ಕೊಡ್ತೀನಿ ಸರ್. ಯಾರು ಕನ್ಸ್ಟ್ರಕ್ಷನ್ ವೈಲೇಷನ್ ಮಾಡ್ತಾರ ಸರ್ ಅವನಿಗೆ ಪೆನಾಲ್ಟಿ ಕೊಡ್ರಿ ಸರ್. ನೀವು ಪವರ್ ಸಪ್ಲೈ ಕೊಡಲ್ಲ ಅಂದ್ರೆ ಏನು ಮಾಡಮ್ ಸರ್? ಭಾಳ ಮನೆಗೆ ಏನೇ ಅಮ್ಮ BP ಪೇಷಂಟ್ ಅವ ರೀ, ಭಾಳ ಅಬ್ಬು BP ಪೇಷಂಟ್ ಅವ ರೀ, ನಮ್ಮದು ಹೆಣ್ಮಕ್ಕಳು ನಮ್ಮ ಸ್ಟೂಡೆಂಟ್ ಅವ ರೀ, ಏನು ಮಾಡಿ ಲೋನ್ ತಗೋತಾರ್ರಿ ಸರ್. ಲೋನ್ ಅಂದರೆ ಅದು ನಾನು ಎಲೆಕ್ಟ್ರಿಫೈಡ್ ಏರಿಯಾ ಬಗ್ಗೆ ಲೋನ್ನೇ ಕೊಡಲ್ರಿ ಸರ್. ಮನುಷ್ಯಗೆ 10 ವರ್ಷ 5 ವರ್ಷ ರೊಕ್ಕ ಜಮಾ ಮಾಡ್ಕೇಸಿ ಮನೆ ಕಟ್ತಾರ ಸರ್. ಅವನಿಗೆ ಎರಡು ಮನೆ ರೂಮ್ ಕೊಡ್ತಾರ ಸರ್, ಅವನಿಗೆ ಬಿ ಲೈಟ್ ಕೊಡಲ್ಲ ಅಂದ್ರೆ ಅಲ್ಲಿ ಆ ಮನುಷ್ಯ ಎಕಡೆ ಹೋಗ್ಬೇಕ್ರಿ ಸರ್? ಸರ್ ಇವಾಗ ಇದರಲ್ಲಿ ಡಿಸಿಷನ್ ತಗೋಬೇಕಾಗಿರೋದು ಗೌರ್ಮೆಂಟಾ ಕಂಪ್ನೀಸಾ? ಸರ್ ನಾವು ವಿಚಾರ ಬಗ್ಗೆ ಡಿಸಿಷನ್ ಇದು KRC ತಗೋಬೇಕು ಸರ್. ಅದು ಎಲ್ಲ ಕಂಪ್ನಿ KRC ರೂಲ್ಸ್ ಫಾಲೋ ಮಾಡ್ತಾರ ಸರ್. ನಾವು KRCಗೆ ರಿಕ್ವೆಸ್ಟ್ ಮಾಡ್ತೀನಿ ರೀ ಸರ್, ಇದು ಪವರ್ ನೀವು ಬೇರೆ ಮನುಷ್ಯಗೆ ಕೊಡ್ಬೇಕಂದ್ರೆ ನೀವು ರಿನ್ಯೂ ಜನರೇಟ್ ಆಗ್ತಾರ ಸರ್. ಕಾರ್ಪೊರೇಷನ್ ಬಗ್ಗೆ ರಿನ್ಯೂ ಏನು ಸರ್, ನಾಲಿ ಸ್ಟಾಪ್ ಮಾಡ್ತಾರ ಸರ್, ರೋಡ್ ಮಾಡ್ತಾರ. ರೋಡ್ ಬಿ ಆಲ್ಮೋಸ್ಟ್ ನೋಡ್ರಿ ಎಲ್ಲ ಕಡೆ ರೋಡ್ ಪ್ರೈವೇಟ್ ಕೊಡ್ತಾರ ಸರ್. ಜಸ್ಕಾಮ್ನಲ್ಲಿ ನೋಡ್ರಿ ಸರ್, MSS ಮೇಂಟೆನೆನ್ಸ್ ಮಾಡಬೇಕು, ಸ್ಯಾಲ್ರಿ ಕೊಡ್ಬೇಕ್ರು, ಲೈನ್ಮೆನ್ಗೆ ಮೇಂಟೆನೆನ್ಸ್ ಮಾಡಬೇಕ್ರು, ONDM ಅವಾರಿ, ಭಾಳ ಕೆಲಸ ಅವಾದ್ರಿ ಇಲ್ಲಿ. ಇದು ಮೇಂಟೆನೆನ್ಸ್ ಕೆಲಸ ರೊಕ್ಕ ಎಲ್ಲಿಂದ ಬರ್ಬೇಕ್ರು ಸರ್ ಇದು? ಎಸ್ ಸರ್, ಒಟ್ಟಲ್ಲಿ ಇದು ಎಷ್ಟು ದಿನದ ಒಳಗಡೆ ಸಾಲ್ವ್ ಆಗ್ಬೋದು ಅಂತ ನಿಮ್ಮ ಅಭಿಪ್ರಾಯ ಸರ್? ನಮ್ಮ ವಿಷಯದ ಬಗ್ಗೆ ಇದು 1 ತಿಂಗಳಲ್ಲಿ ಏನು ಇಂಪ್ಲಿಮೆಂಟ್ ಆಗ್ತಾರ ಸರ್? ಒಟ್ಟಲ್ಲಿ ಕರ್ನಾಟಕದ ಜನತೆ ರಿಲೀಫ್ ಆಗ್ಬೋದಾ ಇದರಿಂದ 1 ತಿಂಗಳಲ್ಲಿ? ಮೇ ಬಿ ಸರ್. ಓಕೆ, ಥ್ಯಾಂಕ್ ಯು. ನಮ್ಮ ಆಶ್ವಾಸನ ವಾರಿ ನಮ್ಮ KRC ನಲ್ಲಿ 1 ತಿಂಗಳ ಮೇಲೆ ಯಾವುದು ಇಂಪ್ಲಿಮೆಂಟ್ ಮಾಡಿ ಕೊಡ್ತಾರ ಸರ್ ನನಗೆ. ಎಸ್ ಸರ್, ಥ್ಯಾಂಕ್ ಯು. ನೀವು ಇಷ್ಟೊತ್ತವರೆಗೂ ನಿಮ್ಮ ಜೊತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.